ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಲಚ್ಚಿ ಸುನಿಲ್ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೇನೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನಿವತ್ತು ಒಂದು ಸೂಪರ್ ಆಗಿರುವಂತಹ ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ನಾರ್ಮಲ್ ಆಗಿ ಎಲ್ರು ಮಾಡ್ತಾರೆ, ಬಟ್ ಇದಕ್ಕೆ ಒಂದು ಸ್ಪೆಷಲ್ ರೆಸಿಪಿನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡಿದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ. ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ. ಅದಕ್ಕೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಹಾಕ್ತಾ ಇದ್ದೀನಿ. ಬಾದಾಮಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಬಾದಾಮಿ ಆಮೇಲೆ ಗೋಡಂಬಿ, ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಎಲ್ಲ ಬೇರೆ ಅಂದ್ರೆ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಅದನ್ನ ಎತ್ತಿಟ್ಕೊಂಡಿದ್ದೀನಿ. ಈಗ ಅದೇ ಪಾತ್ರೆಯಲ್ಲಿರುವ ತುಪ್ಪಕ್ಕೆ ನಾನು ಶಾವಿಗೆನ ಹಾಕೊಂಡಿದ್ದೀನಿ. ಶಾವಿಗೆ ಆಲ್ರೆಡಿ ಹುರ್ಕೊಂಡಿರುವಂತಹ ಶಾವಿಗೆ ಅಂದ್ರೆ ಕೆಂಪು ಶಾವಿಗೆ. ಈ ಶಾವಿಗೆನ ತುಪ್ಪದಲ್ಲಿ ಒಂದು 2 ಮಿನಿಟ್ಸ್ ಅಷ್ಟೇ ಇದನ್ನ ಫ್ರೈ ಮಾಡ್ಕೋಬೇಕು, ಯಾಕಂದ್ರೆ ಫ್ಲೇವರ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು, ಹಾಗೆ ಡೈರೆಕ್ಟ್ ಆಗಿ ಹಾಕ್ಬಾರ್ದು. ಇಲ್ಲಿ ಒಂದು 200 ಗ್ರಾಮ್ ಅಷ್ಟು ಶಾವಿಗೆನ ತಗೊಂಡಿದ್ದೀನಿ. ನೀವು ನಾರ್ಮಲ್ ಬಿಳಿ ಶಾವಿಗೆ ಕೂಡ ತಗೋಬಹುದು. ಆ ಶಾವಿಗೆ ತಗೊಂಡ್ರೆ ಪೂರ್ತಿ ಈ ತರ ಸ್ವಲ್ಪ ಲೈಟ್ ಆಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಆಲ್ರೆಡಿ ಹುರ್ಕೊಂಡಿರುವಂತಹ ಶಾವಿಗೆನೆ ತಗೊಂಡಿದ್ದೀನಿ. ನೋಡಿ, ಈ ತರ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಈಗ ಅದನ್ನ ಎತ್ತಿಟ್ಕೊಂಡಿದ್ದೀನಿ. ಎತ್ತಿಟ್ಕೊಂಡು ಅದೇ ಪಾತ್ರೆಗೆ ನಾನು 2 ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ನೀರು ಯಾಕೆಂದ್ರೆ ಶಾವಿಗೆ ಸ್ವಲ್ಪ ಸಾಫ್ಟ್ ಆಗಿ ಬೇಯಬೇಕು, ಅದಕ್ಕೆ ಸಾಫ್ಟ್ ಆಗಿ ಬೇಯಿಸ್ಕೋಬೇಕು. ನೋಡಿ, ಆಲ್ರೆಡಿ ನೀರು ಕುದೀತಾ ಇದೆ. ಈಗ ನಾನು ಹುರ್ಕೊಂಡಿರುವಂತಹ ಶಾವಿಗೆನ ಕುದಿತಾ ಇರುವ ನೀರಿಗೆ ಹಾಕ್ತಾ ಇದ್ದೀನಿ. ಕುದಿತಾ ಇರುವ ನೀರಿಗೆ ನಾನು ಹುರ್ಕೊಂಡಿರುವಂತಹ ಶಾವಿಗೆನ ಹಾಕ್ತಾ ಇದ್ದೀನಿ. ಈಗ ಈ ಶಾವಿಗೆಗೆ ನಾನು ಜಸ್ಟ್ 2 ಗ್ಲಾಸ್ ಅಷ್ಟೇ ನೀರು ಹಾಕಿದ್ದೀನಿ. ಇದಕ್ಕೆ ಹಾಲು ಕೂಡ ಹಾಕಬೇಕು. ಹಾಗಾಗಿ ಶಾವಿಗೆಗೆ ಬೇಯಿಸ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕೋಬೇಕು. ತುಂಬಾ ಜಾಸ್ತಿ ಆದ್ರೆ ಚೆನ್ನಾಗಿರಲ್ಲ. ಇವಾಗ ಶಾವಿಗೆ ನೀಟಾಗಿ ಸಾಫ್ಟ್ ಆಗಿ ಆಗೋವರೆಗೂ ನಾವು ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ಶಾವಿಗೆಗೆ ಹಾಕಿರುವಂತ ನೀರೆಲ್ಲ ಹಿಂಗೋಗಿದೆ. ಇವಾಗ ಇದಕ್ಕೆ ನಾನು ಬರೀ 100 ಗ್ರಾಮ್ ಅಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ನಾನಿಲ್ಲಿ 200 ಗ್ರಾಮ್ ಶಾವಿಗೆಗೆ ಬರೀ 100 ಗ್ರಾಮ್ ಅಂದ್ರೆ 100 ಗ್ರಾಮ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಯಾಕೆ ಅಂತ ಅಂದ್ರೆ ಈ ವಿಡಿಯೋ ನೀವು ಲಾಸ್ಟ್ ತನಕನೇ ನೋಡಿ, ಆವಾಗಲೇ ಗೊತ್ತಾಗೋದು. ಹಾಗಂತ ನಾನು ಸಪ್ಪ ಏನು ಮಾಡ್ತಾ ಇಲ್ಲ. ಇದು ಕರೆಕ್ಟಾಗಿ ಅಳತೆಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟೇ ಮಾಡ್ತಾ ಇದ್ದೀನಿ. ಹಾಗಾಗಿ ಈಗ ಸಕ್ಕರೆ ಎಲ್ಲ ಸ್ವಲ್ಪ ಕರಗಿದ್ಮೇಲೆ ನಾನು ತಗೊಂಡಿರುವಂತಹ ಇಲ್ಲಿ ಕಲ್ಲಂಗಡಿ ಹಣ್ಣಿನ ಬೀಜ, ಆಮೇಲೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ತುಪ್ಪದಲ್ಲಿ ಹುರ್ಕೊಂಡಿರ್ತೀವಲ್ಲ ಅದನ್ನ ಈ ಶಾವಿಗೆಗೆ ಹಾಕ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದ್ರೆ ತಿನ್ನಕ್ಕೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಖರ್ಜೂರ ತಗೊಂಡಿದ್ದೀನಿ. ಒಂದೆರಡು ಒಣ ಖರ್ಜೂರ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಅದನ್ನ ಸ್ವಲ್ಪ ಬಿಸಿ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೆ ಒಂದು 10 ನಿಮಿಷದ ತನಕ. ಅಂದ್ರೆ ತಕ್ಷಣ ಮಾಡೋದಾದ್ರೆ ಅದನ್ನ ಸ್ವಲ್ಪ ಬಿಸಿ ಹಾಲಲ್ಲಿ ನೆನೆಸಿಟ್ಕೋಬೇಕು, ಅಥವಾ ಟೈಮ್ ಇದ್ರೆ ನೀರಲ್ಲಿ 1-2 ಅವರ್ ನೆನೆಸಿಟ್ಕೊಂಡ್ರೆ ಅದು ಕೂಡ ತುಂಬಾನೇ ಸಾಫ್ಟ್ ಆಗಿ ಇರುತ್ತೆ. ಹಾಗಾಗಿ ನಾನು ಬಿಸಿ ಹಾಲಲ್ಲೇ ನೆನೆಸಿಟ್ಕೊಂಡಿದ್ದೆ. ಈಗ ಇದಕ್ಕೆ 3 ಸ್ಪೂನ್ ಅಷ್ಟು ಬಾದಾಮ್ ಪೌಡರ್ನ ಹಾಕ್ತಾ ಇದ್ದೀನಿ. ಅದರಲ್ಲೂ ಕೂಡ ಸ್ವಲ್ಪ ಚಿಕ್ಕದಾಗಿ ಡ್ರೈ ಫ್ರೂಟ್ಸ್ ಇರುತ್ತೆ, ಅಂದ್ರೆ ಬಾದಾಮಿ ಇರುತ್ತೆ. ಹಾಗಾಗಿ ಇದಕ್ಕೆ 3 ಸ್ಪೂನ್ ಅಷ್ಟು ಬಾದಾಮ್ ಪೌಡರ್ನ ಹಾಕೊಂಡಿದ್ದೀನಿ. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಆಮೇಲೆ ಬಾದಾಮಿ ಪೌಡರ್ ಯೂಸ್ ಮಾಡೋದ್ರಿಂದ ಅದರಲ್ಲೇ ಏಲಕ್ಕಿ ಫ್ಲೇವರ್ ಕೂಡ ಇರುತ್ತೆ. ಹಾಗಾಗಿ ನಾನು ಎಕ್ಸ್ಟ್ರಾ ಏನು ಏಲಕ್ಕಿ ಪುಡಿನ ಹಾಕ್ತಾ ಇಲ್ಲ. ಈಗ ಇದನ್ನೆಲ್ಲ ಹಾಕಿದ್ಮೇಲೆ ನಾನು ಸ್ಟವ್ನ ಆಫ್ ಮಾಡ್ಕೋತೀನಿ. ಇದನ್ನ ಒಂದು 10 ಮಿನಿಟ್ಸ್ ತನಕ ಆರ್ಸೋಕ್ ಬಿಡ್ಬೇಕು, ಅಂದ್ರೆ ಸ್ವಲ್ಪ ತಣ್ಣಗಾಗಬೇಕು. ಬಿಸಿ ಇರುವಾಗ್ಲೇನೆ ಹಾಲು ಹಾಕಿದ್ರೆ ಅದು ಗಟ್ಟಿ ಆಗೋಗುತ್ತೆ, ಮೆತ್ತಗಾಗೋಗುತ್ತೆ. ಹಾಗಾಗಿ ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡ್ತೀನಿ. ಹಾಲು ಕೂಡ ಬಿಸಿ ಮಾಡ್ಕೊಂಡಿದ್ದೀನಿ, ಅದು ಕೂಡ 70% ಅಷ್ಟು ತಣ್ಣಗಾಗಬೇಕು. ಆಮೇಲೆ ಹಾಲು ಹಾಕಿದ್ರೆ ನೀವು ಯಾವಾಗ ಬೆಳಗ್ಗೆ ಮಾಡಿದ್ದು ಸಂಜೆನಾದ್ರೂ ತಿನ್ನಿ, ಅದು ನಾವು ಯಾವ ಥರ ಮಾಡಿರ್ತೀವಿ ಅದೇ ಥರನೇ ಮೀಡಿಯಮ್ ಹದದಲ್ಲೇ ಇರುತ್ತೆ. ಗಟ್ಟಿನೂ ಆಗಲ್ಲ, ತುಂಬ ತೆಳುಗೂ ಆಗಲ್ಲ.
ನೋಡಿ ಇವಾಗ ಎರಡು ನಾನು ಆರಿಸ್ಕೊಂಡಿದ್ದೀನಿ. ಹಾಲು ಕೂಡ ಆರಿಸ್ಕೊಂಡಿದ್ದೀನಿ. ಶಾವಿಗೆ ಮಾಡಿರುವಂಥ ಪಾಯಸ ಕೂಡ ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ನೋಡಿ ಇವಾಗ ಹಾಲು ಕೂಡ ಹಾಕೊಂಡಿದ್ದೀನಿ. ಹಾಲು ನಾನು ಅರ್ಧ ಲೀಟ್ರನ್ನ ಹಾಕೊಂಡಿದ್ದೀನಿ ಶಾವಿಗೆ ಪಾಯಸಕ್ಕೆ, ಗಟ್ಟಿಯಾಗಿರುವಂಥ ಹಾಲು. ನೋಡಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿರುವಂತಹದ್ದು ಸ್ಪೆಷಲ್ ಆಗಿ ಇರುತ್ತೆ ಈ ಶಾವಿಗೆ ಪಾಯಸ. ಯಾಕಂದರೆ ನಾನಿಲ್ಲಿ ಮಿಲ್ಕ್ ಮೈನ್ ಹಾಕ್ತಾ ಇದ್ದೀನಿ ಶಾವಿಗೆ ಪಾಯಸಕ್ಕೆ ಹಾಕುವಂಥದ್ದು. ಇದು ಸೇಮ್ ನೋಡಿ ಯಾವ ಥರ ಇದೆ ಕಲರ್ ಅಂತ. ಮಿಲ್ಕ್ ಬಾರ್ ಚಾಕ್ಲೇಟ್ ಥರನೇ ಸೇಮ್ ಫ್ಲೇವರ್ ಸೇಮ್ ಆಗಿರುತ್ತೆ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಆಮೇಲೆ ಇದು ಸ್ವೀಟ್ ಕೂಡ ಇರುತ್ತೆ. ಹಾಗಾಗಿ ನಾನು ಸಕ್ಕರೆ ಸ್ಟಾರ್ಟಿಂಗಲ್ಲಿ ಕಡಿಮೆ ಹಾಕಿದ್ದೆ. ಇವಾಗ ನಾನು ಇದನ್ನ 50 ಗ್ರಾಮ್ ಅಷ್ಟು ಇದನ್ನ ಹಾಕ್ತಾ ಇದ್ದೀನಿ. ಯಾಕಂದ್ರೆ ನಾವು ಹಾಕಿರುವಂತ 100 ಗ್ರಾಮ್ ಶುಗರ್ಗೆ ಇದನ್ನ 50 ಗ್ರಾಮ್ ಅಷ್ಟು ಹಾಕಿದ್ರೆ ಅಲ್ಲಿಗೆ ಸಮ ಪ್ರಮಾಣದಲ್ಲಿರುತ್ತೆ. ಆಮೇಲೆ ಶಾವಿಗೆ ಪಾಯಸ ಕೂಡ ತುಂಬಾ ಸ್ವೀಟ್ ಆಗೇನೂ ಇರಲ್ಲ, ಮೀಡಿಯಂ ಹದದಲ್ಲಿ ತುಂಬಾನೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದೇ ತರ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.